ಹಾಂ, ವಿದ್ಯಾರ್ಥಿಗಳೇ, ಈ ಗಣಿತನ ನೀವು ಸರಿಯಾಗಿ ಮಾಡೋದಾದ್ರಿಂದ ನಾವೊಂದು ಕೆಲವೊಂದು ಟ್ರಿಕ್ಸ್ಗಳನ್ನು ಕೊಡ್ತೀನಿ. ಅದನ್ನು ಲಕ್ಷ್ಯ ಕೊಟ್ಟು ನೋಡ್ರಿ. ನೀವು ಹೆಂಗೆ ಕಲ್ತು ಬಂದಿರ್ತೀರಿ, ನಾ ಹೆಂಗೆ ಕಲಿಸ್ತೀನಿ. ನವೋದಯ ರಿಸಲ್ಟ್ ಆಗ್ಲಿಕ್ಕೆ ಕಾರಣ ಏನು? ಮೊದಲ ಶಾಣ್ಯಾರ್ದು ನಾವು ನೋಡಿ ಕಲ್ತೀವ, ಜಾಣ ಶಿಕ್ಷಕರು ಕಲಿಸಿದ್ದು ನೋಡಿ ನಾವು ಕಲ್ತಿದ್ದೀವಿ. 30 ವರ್ಷ ಕಲ್ಕೋತ ಬಂದಿದ್ದೀವಿ ನಾವೀಗ. ಈಗ ಅವ್ರು ಏನು ಕಲಿಸ್ಯಾರ ಅದನ್ನು ನಾನು ನಿಮಗೆ ಕಲಿಸ್ಲಿಕ್ಕತ್ತ. ನೀವು ವೇಗವಾಗಿ ಗಣಿತನ ಹೆಂಗೆ ಪಿಕಪ್ ಮಾಡ್ಕೋಬೇಕು, ನೀವು ಹೆಂಗೆ ಕಲಿಸ್ಯಾರ, ನೀವು ಹೆಂಗೆ ಕಲ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನವೋದಯ ರಿಸಲ್ಟ್ ಆಗಬೇಕಾದ್ರೆ ಜೋಶಿ ಸರ್ ಕೋಚಿಂಗ್ ಕ್ಲಾಸದ ಗಣಿತಗಳ ಪದ್ಧತಿ ಅನ್ನೋದಲ್ಲ, ಅದನ್ನು ನೀವು ಮೊದಲು ತಲೆಯಾಗ ಹಾಕೊಡ್ರಿ. ಭಾಳ ಈಜಿವೆ ತೋರಿಸಿದ್ರೆ ನಿಮಗೆ ಗೊತ್ತ. ನೀವು ಹೆಂಗೆ ಕಲ್ತು ಬಂದೇರಿ, ನೀವು ಹೆಂಗೆ ಕಲಿಬೇಕು, ಎರಡೂ ಹೇಳತ್ತನ್ನ. ನೀವು ಹಿಂಗೆ ಕಲ್ತೀರಿ, ನೀವು ಹಂಗೆ ಬೇಡ, ನೀವು ಹಿಂಗೆ ಕಲಿಯಿರಿ ಅಂತ ನಾ ಹೇಳತ್ತೀನಿ. ಇದು ವೇದಿಕ್ ಮ್ಯಾಥಮೆಟಿಕ್ಸ್ದಾಗ ಬರ್ತದೆ ನೋಡ್ರಿ. ಈಗ ನೀವೇನು ಮಾಡಬೇಕು, ದಶಮಾಂಶ ತೆಗೆದು ಗುಣಾಕಾರ ಹಚ್ಕೋಬೇಕು. 11 15 ಗುಂಡ್ಲೆ 304 ತಿಳಿತಲ್ಲ. ಈಗ ದಶಮಾಂಶ ತೆಗೆದಾಗ ನಮಗೆ ಗಣಿತ ತಪ್ಪಾಗಬಾರ್ದು. ಒಂದು ಕಡೆ ಕಚ್ಚಾದಾಗ ನಾವು ಸರಿಯಾಗಿ ಇದನ್ನು ಹೆಂಗೆ ಮಾಡ್ಬೇಕಂದ್ರೆ ನೋಡಿ, 1 1 5 ಗುಂಡ್ಲೆ 304. ಇದನ್ನ ಒಮ್ಮೆ ಇದನ್ನ 1 1 1 5 ಗುಂಡ್ಲೆ 300 ಗುಣಾಕಾರ ಮಾಡಿ. ಆಮೇಲೆ 1 1 1 5 ಗುಂಡ್ಲೆ 4 ಗುಣಾಕಾರ ಮಾಡಿಬಿಡ್ರಿ ನೋಡ್ರಿ. ಯಾಕಂದ್ರೆ 304 1 1 1 5ಕ್ಕೆ 300 ಗುಣಾಕಾರ ಮಾಡ್ರಿ, 4 ಗುಣಾಕಾರ ಮಾಡಿಬಿಡ್ರಿ. ಅಂದ್ರೆ 11 3 33, 15 3 45, ಡಬಲ್ 0 ಬರ್ತದೆ ಇದರ ಉತ್ತರ ನೋಡ್ರಿ. ವೇಗವಾಗಿ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತನ್ನ. ಇದರ ಉತ್ತರ ಎಷ್ಟು ಬರ್ತದೆ? 15 3 45, 11 3 33, 2 0 ಇಲ್ಲೇ ತಳಗಿಡ್ಬೇಕು. ಆಮೇಲೆ ಈಗ ನೋಡ್ರಿ, 15 4 60, 15 4 60, 11 4 44 ನೋಡ್ರಿ. 0 6 9 8 3 3 ಸ್ಥಾನದಲ್ಲಿ ಎಷ್ಟು ಎಣಿಸ್ರಿ? 1 2 3 1 2 3. ಇದರ ಉತ್ತರ 338.960. ತಪ್ಪಿತ್ತಂದ್ರೆ ನಾನು ಕತ್ತ ರೈಟ್ ಹಾಕೋಬೇಡ್ರಿ. 338.96. ಯಾಕಂತಂದ್ರೆ ನಾವು ಉತ್ತರ ಇಡಾಗ ಮುಂದಿನ 0 ತೆಗೆದ್ಬೇಡ್ರಿ. 338.96 ನಡ್ಬರ್ಕಿದ್ದು ಅಂದ್ರೆ ಇದು ಆನ್ಸರ್ ನೋಡಿ. ನಾ ಎಷ್ಟು ಸರಳ ರೀತಿ ಒಳಗೆ ಗಣಿತನ್ನ ನಾ ಕಲಿಸ್ಲಿಕ್ಕೆ ಹತ್ತೀನಿ. ನಾ ಅಲ್ಲ, ನಾ ಶಾಣ್ಯರಿಂದ ಕಲ್ತು ನಿಮಗೆ ಕಲಿಸ್ಲಿಕ್ಕೆ. ಇಂಥ ವೇಗದ ಗಣಿತಗಳು ನಿಮ್ಗೆ ಗುರ್ತಾದವು ಅಂತಂದ್ರೆ ಈಗ ನೋಡ್ರಿ, ಇನ್ನೊಂದ್ಸಲ ತಿಳಿಸಿ ಹೇಳ್ತಾನೆ. ಅದು 1 1 5 ಹಚ್ಕೋರಿ, ಒಮ್ಮೆ 300 ಹಚ್ಕೋರಿ, ಒಮ್ಮೆ 4 ಹಚ್ಕೋರಿ. ಆಮೇಲೆ 15 3 45, 11 3 33, ಮುಂದಿನ 2 0 ಹೇಳ್ರಿ. 15 4 60, 11 4 44. ಇಲ್ಲಿ ನೋಡಿದ್ರೆ ಎಷ್ಟು ದೊಡ್ಡದದ ಇದು ಗಣಿತ. ಯಾವುದು ಟೆನ್ಷನ್ ಇರಲಾರ್ದ ಗುಣಾಕಾರ ಇದು. ಒಮ್ಮೆ 300 ಗುಣಾಕಾರ ಮಾಡ್ರಿ, ಇಡ್ರಿ. ಆಮೇಲೆ ಒಮ್ಮೆ 4 ಗುಣಾಕಾರ ಮಾಡಿ ಇಟ್ರಿ ಅಂದ್ರೆ ಮುಗೀತಲ್ಲ. 0 ತೆಗೆದು ಉತ್ತರ ಇಡೋದು ನೋಡ್ರಿ. ಈಗ ಇದನ್ನು ನೋಡ್ರಿ, 12 15 ಗುಂಡ್ಲೆ 49. ದಶಮಾಂಶ ತೆಗೆದು ಇಡ್ರಿ ಅಂತ ನಾ ಹೇಳಿ. ದಶಮಾಂಶ ತೆಗೆದು ಇಟ್ಟಾಗ ಇದು ಕಚ್ಚಾ ಮಾಡ್ಕೊಡ್ರಿ. ಯಾಕೆ ಇದು ಭಾಳ ಇಂಪಾರ್ಟೆಂಟ್. ದಶಮಾಂಶ ಗುಣಾಕಾರದಾಗ ವೇದಿಕ್ ಮ್ಯಾಥ್ಸ್ ಮಾಡುವಾಗ ಒಂದು ಸ್ವಲ್ಪ ಹುಷಾರ್. ಈಗ ನೋಡ್ರಿ, 12 15 ಗುಂಡ್ಲೆ 49 ಇದು ಬಂತಿಲ್ಲ. ಇಲ್ಲಿ ಒಂದು ಗುಂಪು ಇದನ್ನ ಹೆಚ್ಚು ಮಾಡ್ಕೊಡ್ರಿ. ಇದನ್ನು ಒಂದು ಗುಂಪು ಹೆಚ್ಚು ಮಾಡ್ಕೊಂಡ್ರೆ ಏನಾಗ್ತದ? 50 ಆಗ್ತದ. ಇದನ್ನ ನೀವು ಒಂದು ಹೆಚ್ಚು ಮಾಡ್ಕೊಂಡಾಗ ಇದು 12 15 ಒಂದು ಹೆಚ್ಚಿಗೆ ಮಾಡ್ಕೊಂಡಾಗ ಬಂದು ಉತ್ತರದಾಗ 12 15 ಕಳೆದ್ರಿ ಅಂದ್ರೆ 49 ಗುಣ ಲಬ್ಧಾಯ್ತು. ಇದನ್ನ ತಿಳ್ಕೊಬೇಕು ನೀವು ನೋಡ್ರಿ. ಏನು 12 15 12 15 ಗುಂಡ್ಲೆ 50 ಮಾಡ್ಕೊಂಡ್ರಿ. ಒಂದು ಗುಂಪು ಇದನ್ನ ಹೆಚ್ಚು ಮಾಡ್ಕೊಂಡಿರಿ ಅಂದ್ರೆ ಇದನ್ನ ಒಂದು ಗುಂಪು ಕಳೆ
ಈ 0 ಹೊರಗಿಡ್ರಿ. 15 5 75, 12 5 60. ನೋಡಿ 12 15 ಒಂದು ಗುಂಪು ಹೆಚ್ಚು ಮಾಡ್ಕೊಂಡಿರಿ ಅಂದ್ರೆ ಕಳೀರಿ ಅದನ್ನು. ನೋಡಿ 10ರಾಗ 5 ಆದ್ರೆ 5, 5ರಾಗ 2 ಆದ್ರೆ 3, 7ರಾಗ 2 ಆದ್ರೆ 5, ಆಮೇಲೆ 10ರಾಗ 1 ಆದ್ರೆ 9, 595, 35. 10 ಸ್ಥಾನ ಬೆಲೆ ಎಷ್ಟದ? 1 2 3, 3 ಸ್ಥಾನ ಬೆಲೆ ಕೊಟ್ಟು ನೋಡೋದು. ಉತ್ತರ ಕರೆಕ್ಟ್ ಇದ್ರೆ ಹಚ್ಚೋದು ಅದನ್ನು. 59.535. ಆನ್ಸರ್ ಇಸ್ ಕರೆಕ್ಟ್. 59.535. ನಾ ಹೆಂಗೆ ಕಲಿಸೀನಿ ಅನ್ನೋದು ಇನ್ನೊಂದ್ಸಲ ವಿಡಿಯೋ ಪ್ಲೇ ಮಾಡಿ ನೋಡಿ. 12 15 ಕೂಡಲೇ ದಶಮಾಂಶ ತೆಗೆದಿಟ್ರಿ ಅಂತ ಮೊದಲೇ ಹೇಳಿ. ದಶಮಾಂಶ ತೆಗೆದಿಟ್ಟಾಗ 12 15 ಗುಂಡ್ಲೆ 49 ಇದ್ದದನ್ನ 12 ಗುಂಡ್ಲೆ 15 ಗುಂಡ್ಲೆ 49 ಇದ್ದದ್ದು 50 ಮಾಡ್ಕೊರಿ. ಬಂದ ಉತ್ತರದಾಗ 12 15 ಹೆಚ್ಚು ಮಾಡ್ಕೊಂಡು ಇದನ್ನ ಹೆಚ್ಚು ಮಾಡ್ಕೊಂಡಿರಿ ಅಂದ್ರೆ ಇದನ್ನ ಕಳಿಬೇಕು. ಇದನ್ನ ಹೆಚ್ಚು ಮಾಡ್ಕೊಂಡ್ರೆ ಇದನ್ನ ಕಳಿಬೇಕು. ನೀವು ಇದನ್ನ ಹೆಚ್ಚು ಮಾಡ್ಕೊಂಡಿರಿ 1 50. 50ರ ಗುಣಲಬ್ಧ ಎಷ್ಟು ಬಂತು? 60 750 ಬಂತು. ಈ 12 15 ಇದರ ಕಳಿ 59 535 ಏನಿದಾರ ಅಷ್ಟಂದ್ರೆ 12 15 ಗುಂಡ್ಲೆ 49ರ ಗುಣಲಬ್ಧ ಇದೆ. ಇಲ್ಲಿ 12 15 ಕಳೆದಿರ್ಲ, ಆವಾಗ ನೀವು ದಶಮಾಂಶ ಸ್ಥಾನ ಹಾಕ್ಬೇಕಿಲ್ಲಿ. ಅಲ್ಲಿ ಮುಂದಿನ ಲೆಕ್ಕಗಳು ಹಂತವೇ ಕೊಟ್ಟದ್ದು ನೋಡ್ರಿ. ಯಾಕಂದ್ರೆ ಇವೆಲ್ಲ ವೇದಿಕ್ ಮ್ಯಾಥಮೆಟಿಕ್ಸ್ ನೋಡ್ರಿ. ಟೈಮ್ ಆಗ್ತದೆ, ನಾನು ಕಲಿಸ್ತೀನಿ. ದಶಮಾಂಶ ತೆಗಿರಿ. 625 ಗುಂಡ್ಲೆ 59 ಬರೋಬ್ಬರಿ. ಈಗ ಕಚ್ಚಾದಾಗ 625 ಗುಂಡ್ಲೆ 59. ಇದನ್ನೊಂದು ಹೆಚ್ಚು ಮಾಡ್ಕೋರಿ. 625 ಗುಂಡ್ಲೆ 60 ಪೂಜಿ ಹೊರಗಿಡ್ರಿ. 25 ಆಗಲೇ 150. ಕೈಲ ಬಂತು 1, 6 ಆಗಲೇ 36, 1 37. ನೋಡ್ರಿ ಗುಣಲಬ್ಧ ಹೆಂಗೆ ಕಂಡು ಹಿಡೋದನ್ನ. 620 59 ಇದ್ದದ್ದು 60 ಮಾಡಿದ್ರೆ ಪೂಜಿ ಹೊರಗಿಟ್ರಿ. 25 ಆಗಲೇ 150, 1 ಬಂತು. 6 ಆಗಲೇ 36, 37 ಆಯ್ತು. ನೀವು ಒಂದು ಗುಂಪು ಹೆಚ್ಚು ಮಾಡ್ಕೊಂಡಿರಿ ಅಂದ್ರೆ 625 ಇದರ ಕಳೆದು ಬಿಡ್ರಿ. 5 10 3 ಆದ್ರೆ 7, 15ರಾಗ 7 ಆದ್ರೆ 15ರಾಗ 7 ಆದ್ರೆ 15ರಾಗ 7 ಆದ್ರೆ ಕರೆಕ್ಟ್ ಅದ. 8 7 15. 7ರಾಗ 1 ಆದ್ರೆ 6, 3ಕ್ಕೆ 3 ಸ್ಥಾನ ಬೆಲೆ 1 2 3. ನಾ ಕರೆಕ್ಟ್ ಅದನ್ನೆಲ್ಲ ನೋಡೋ ತನಕ ಇಲ್ಲಿ ಉತ್ತರ ಬರೆಯಂಗಿಲ್ಲ, ಮತ್ತೊಮ್ಮೆ ತಿದ್ದಬೇಕಾಗ್ತದೆ ನಾವು. 36,875 ಕರೆಕ್ಟ್. 36,875. ಇಂಥ ಗಣಿತಗಳನ್ನು ನೀವು ರಿಪೀಟ್ ನೋಡ್ರಿ. ರಿಪೀಟ್ ನೋಡಿದ್ರೆ ಲೆಕ್ಕ ಯಾಕಂದ್ರೆ ವಿಡಿಯೋ ದೊಡ್ಡದಾಗಬಾರ್ದು. ಈಗ ನೋಡಿ 12 21 ದಶಮಾಂಶ ತೆಗೀರಿ. 12 21 ಗುಂಡ್ಲೆ 39. ಇದನ್ನ ಹಿಂಗೆ ಇಡ್ಬೇಕಾ? ಇಲ್ಲೇನು ಕೈ ಹಚ್ಚಬಾರ್ದು ಇದು, ಯಾಕಂದ್ರೆ ಇದು ಲೆಕ್ಕದ ರೀತಿ ಗಣಿತ ಇದು. ಇಲ್ಲಿ ನೀವು ಕಚ್ಚಾ ಈ ಕಡೆ ತಗೊಳ್ರಿ. 12 21 ಗುಂಡ್ಲೆ 39 ಅದ. ಅದನ್ನ 40 ಮಾಡ್ಕೊರಿ. 12 21 ಗುಂಡ್ಲೆ 40. ಇದನ್ನ ಹೆಚ್ಚು ಮಾಡಿದ್ರಿ ಅಂದ್ರೆ ಇದನ್ನ ಒಂದು ಗುಣಲಬ್ಧದಾಗ ಇದನ್ನು ಕಳಿಬೇಕು. ನೋಡ್ರಿ ಪೂಜೆ ಹೊರಗಿಡ್ರಿ. 24 84, 12 4 48. ಇದು 40ರ ಗುಣಲಬ್ಧ ಬಂತು. ಇದು ಒಂದು ಕಳಿಯಿರಿ. ಇದ್ರ 12 21 ಇದ್ರಾಗ ಕಳಿಯಿರಿ. ಕಳೆದಿಂದ 10ರಾಗ 1 ಆದ್ರೆ 9, ಕೆಲ ಬಂತು 1, 4ರ 3 ಆದ್ರೆ 1, 8ರಾಗ 2 ಆದ್ರೆ 6, 8ರಾಗ 1 ಆದ್ರೆ 7, 4 4. ಇಲ್ಲಿ ಸ್ಥಾನ ಬೆಲೆ ಎಷ್ಟು ನೋಡ್ರಿ? 1 2 3. 47.619. ಒಟ್ಟೆ ಲೆಕ್ಕ ತಪ್ಪುದಿಲ್ಲ ಅದು. 47.619 ಕರೆಕ್ಟ್. 47.619. ನೀವು ಹೆಂಗೆ ಕಲಿಸ್ತೀರಿ ಅಂದ್ರೆ 9ರಲ್ಲಿ ಗುಣಾಕಾರ ಮಾಡ್ರಿ, 5ರಲ್ಲಿ ಗುಣಾಕಾರ ಮಾಡ್ರಿ. ಕರೆಕ್ಟ್. ನೀವು ಕಲಿಸೋದು ಕರೆಕ್ಟ್. ಇದು ಟೆನ್ಷನ್ ಇರ್ಲಾರ್ದ ಮ್ಯಾಥಮೆಟಿಕ್ಸ್. ಒಟ್ಟೆ ಟೆನ್ಷನ್ ಆಗೋದಲ್ಲ ಹುಡುಗರಿಗೆ ಇದು ಗಣಿತ. ನೀವು ಅವ್ರು 1-2 ಸಲ ರೂಢಿ ಮಾಡಿದ್ರು ಅಂದ್ರೆ ಹಿಂಗೆ ಮಾಡ್ಕೊತ ಹೋಗ್ಬಿಡ್ಬೇಕು. ಎಲ್ಲ ಓಲ್ಡ್ ICIC ಅಭ್ಯಾಸದೊಳಗೆ CBSE ICIC ಒಳಗೆಲ್ಲ ಇದೇ ಪದ್ಧತಿ ಗಣಿತಗಳು ಅವ ನೋಡಿ. ಅದಕ್ಕೆ ಇನ್ನ ಇದಕ್ಕಿಂತಲೂ ನಿಮಗೆ
ಇನ್ನೂ ಇದಕ್ಕಿಂತಲೂ ಫಾಸ್ಟ್ವಾದ ಗಣಿತಗಳು ಮುಂದಿನ ವಿಡಿಯೋದಾಗ ಬರ್ತಿರ್ತಾವ, ಲಕ್ಷ ಕೊಟ್ಟು ನೋಡ್ರಿ. ಚಂದಂಗ ಗಣಿತಗಳನ್ನ ನಾ ಹೆಂಗ್ ಮಾಡಿದ್ರು ವಿಡಿಯೋ ಮತ್ತೆ 2 ಸಲ ಪ್ಲೇ ಮಾಡಿ ನೋಡಿ.